ನೀವು ಯಾವಾಗ ಆರೋಗ್ಯದ ಕಡೆ ಗಮನ ಇಡ್ತೀರಾ, ಈ ಪದಗಳೆಲ್ಲ ನಿಮ್ಮನ್ನು ಎಚ್ಚರಿಸುತ್ತೆ. ಒಮೆಗಾ 3 ಅದ್ರ ಬಗ್ಗೆ ತಿಳ್ಕೊಳ್ತೀರಾ, ಫ್ಯಾಟಿ ಆ್ಯಸಿಡ್ಸ್ ಅದ್ರ ಬಗ್ಗೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಅದ್ರ ಬಗ್ಗೆ. ಬ್ರೈನ್ ಚೆನ್ನಾಗಿ ಫಂಕ್ಷನ್ ಮಾಡೋ ಕಡೆ ಗಮನ ಕೊಡಿ. 10 ಸತಿ ಯೋಚನೆ ಮಾಡಿ ತಿನ್ನೋಕ್ಕೆ ಮುಂಚೆ. ಆಮೇಲೆ ಚೆನ್ನಾಗಿ ನಿದ್ರೆ ಮಾಡಿ. ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಈ ಕಾಗ್ನಿಟಿವ್ ಫಂಕ್ಷನ್ ಅಂತಾರೆ, ಅರಿವಲ್ಲಿ ಮಾಡುವ ಕಾರ್ಯಾಚರಣೆ ಅಂತ, ಅದು ಜಾಸ್ತಿ ಆಗುತ್ತೆ. ನೋಡಿ, ಇದಕ್ಕೆಲ್ಲ ನಾನು ಮಾಡೋದು ಇಷ್ಟೇ. ನಾನು ಟೈಪ್ ಮಾಡೋಕ್ಕೆ ಹೋಗಲ್ಲ, ನಾನು ಕೈಯಲ್ಲೇ ಬರೀತೀನಿ. ಹ್ಯಾಂಡ್ ರೈಟಿಂಗ್ ಕೆಟ್ಟದಾಗಿದ್ರೂ ಪರವಾಗಿಲ್ಲ, ಬರೆದು ಹರಿದಾಕ್ತೀನಿ. ಯಾಕೆಂದರೆ ಬರೆದಿದ್ದು ನೆನಪಿರುತ್ತೆ. ಆ ನೆನಪು ಯಾವ ರೀತಿ ಇರುತ್ತೆ ಅಂದರೆ, ವಿಜುವಲೈಸೇಷನ್ನು, ಫೋಟೋಗ್ರಫಿಕ್ ಮೆಮರಿ. ನಾನು ಬರೆದಿದ್ದ ಪೇಪರೇ ನನಗೆ ಕಾಣಿಸುತ್ತೆ, ನಾವು ಓದಿದ ಪುಸ್ತಕದ ಹಾಳೆಗಳೇ ನನಗೆ ಕಾಣಿಸುತ್ತೆ. ಅದಕ್ಕೆ ಸ್ವಲ್ಪ ದಿನಾಗಲೂ ಪದರಂಗ ಮಾಡೋದು, ಪೇಪರ್ನಲ್ಲಿ ಪೊಗಡೆ ಆಡೋದು, ಕವಡೆ ಆಡೋದು, ಚೌಕಾಬಾರ ಆಡೋದು, ಕ್ವಿಝ್ ಮಾಡೋದು, ಪಝಲ್ ಮಾಡೋದು, ಇವೆಲ್ಲ ಮಾಡಿ ಬ್ರೈನ್ಗೆ ತುಂಬ ಒಳ್ಳೆಯದು. ಇದು ಇಂಡೋರ್ ಗೇಮು ಆಯಿತು, ಆಟನೂ ಆಯಿತು, ಪಾಠನೂ ಆಯ್ತಲ್ವ.